ಪಹಲ್ಗಾಮ್ನಲ್ಲಿ ಉಗ್ರರ ನರಮೇಧ ಆಯಿತು. ಉಗ್ರರಿಂದ ನರಮೇಧವನ್ನು ನಡೆಸಿದ್ರು. ಹಿಂದೂಗಳ ನರಮೇಧ ನಂತರದಲ್ಲಿ ಬಹಳಷ್ಟು ಆಕ್ರೋಶವೂ ಕೂಡ ಭುಗಿಲೇಳ್ತು. ಇವತ್ತು ಪಾರ್ಥಿವ ಶರೀರ ಬಂದ ಬಳಿಕ ಕುಟುಂಬ ಎಷ್ಟೊತ್ತಿಗೆ ತನ್ನ ಪುತ್ರನನ್ನು ನೋಡ್ತೀನೋ ಅಂತ ತಾಯಿ ಹಾತೊರಿತಾ ಇದ್ರು. ತನ್ನ ಭವಿಷ್ಯವನ್ನು ನೋಡ್ಕೊಳ್ತಾನೆ ಅಂತ ಭಾವಿಸಿದಂತಹ ಕುಟುಂಬಕ್ಕೆ ಈ ಒಂದು ಆಘಾತ ನಿಜಕ್ಕೂ ಕೂಡ ಬರಸಿಡಿಲು. ಮಗದೊಂದು ಕಡೆಯಲ್ಲಿ ಪುತ್ರ ಶೋಕ ನಿರಂತರಂ ಅಂತಾರಲ್ಲ, ಹಾಗೆ ಅವರ ತಾಯಿ ಇಡೀ ಅಂತ್ಯಕ್ರಿಯೆ ನೆರವೇರುವಂಥ ಹೊತ್ತಲ್ಲಿ ಕಣ್ಣೀರು ಹಾಕ್ತಾನೇ ಇದ್ರು. ಅವರ ಮಾತುಗಳೇನಾಗಿತ್ತು, ಅವರ ಭಾವನೆಗಳೇನಾಗಿತ್ತು, ಇಡೀ ಅಂತ್ಯಕ್ರಿಯೆಯ ವ್ಯವಸ್ಥೆ ಹೇಗಾಗಿತ್ತು, ಈ ವರದಿ ನೋಡಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ, ತಾಯ್ನಾಡಿಗೆ ಭರತ್ ಭೂಷಣ್ ಮೃತದೇಹ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಪ್ರಸಿದ್ಧವಾಗಿರುವ ಕಾಶ್ಮೀರದ ಪ್ರಕೃತಿ ಸೊಬಗನ್ನ ಕಣ್ತುಂಬಿಕೊಳ್ಳಲು ಬೆಂಗಳೂರಿನ ಭರತ್ ಭೂಷಣ್ ಕುಟುಂಬ ಖುಷಿಯಾಗಿ ಭೂಲೋಕದ ಸ್ವರ್ಗಕ್ಕೆ ಹೋಗಿತ್ತು. ಆದರೆ ಆಗಿದ್ದೇ ಬೇರೆ. ಉಗ್ರರ ಗುಂಡಿಗೆ ಭರತ್ ಭೂಷಣ್ ಬಲಿಯಾಗಿದ್ದು, ಪಾರ್ಥಿವ ಶರೀರ ಇಂದು ಮುಂಜಾನೆ ಬೆಳಗ್ಗೆ 3:30ಕ್ಕೆ ಬೆಂಗಳೂರು ತಲುಪಿತು. ಕಾರ್ಗೋ ವಿಮಾನದ ಮೂಲಕ ಭರತ್ ಭೂಷಣ್ ಮೃತದೇಹವನ್ನ ಬೆಂಗಳೂರಿಗೆ ತರಲಾಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಭರತ್ ಭೂಷಣ್ ಮೃತದೇಹಕ್ಕೆ ನಮನ ಸಲ್ಲಿಸಿದರು. ಬಳಿಕ ಭರತ್ ಭೂಷಣ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ನಡೆದಂಥ ಹೀನ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಒಂದು ಸತ್ಯ, ಭಾರತೀಯರಿಗೆ ಒಂದು ಇತಿಹಾಸ ಇದೆ, ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಇದನ್ನೆಲ್ಲ ಒಂದು ಕಡೆ ನಾವು ತೊಳೆಯಬಹುದು ಅನ್ನುವ ಈ ದುಷ್ಟಶಕ್ತಿಗಳಿಗೆ ನಾವು ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನಿಯರಿಗೆ ಯಾವ ರೀತಿ ತಕ್ಕ ಶಾಸ್ತಿಯನ್ನು ಕೊಡಬೇಕೋ ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಾಡುತ್ತದೆ. 3 people from Karnataka were brutally murdered, brutally killed in the terror attack in Pahalgam yesterday. In coordination with the Union Home Ministry, the local authorities and the state government, we have ensured that the mortal remains as well as the surviving family members reach Bengaluru safely. ಭರತ್ ಮೃತದೇಹವನ್ನ ಕಂಡು ಕುಟುಂಬಸ್ಥರು ಕಣ್ಣೀರಿಟ್ರು. ಸ್ವಗೃಹದಲ್ಲಿ ಭರತ್ ಭೂಷಣ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಈ ವೇಳೆ ಭರತ್ ಸೋದರ ಮಾವ ಸೀತಾರಾಮ್ ಭರತ್ ಭೂಷಣ್ ಜೊತೆಗಿನ ಒಡನಾಟ ನೆನೆದು ಕಣ್ಣೀರಿಟ್ರು. ನಾನು ಎತ್ತಿ ಆಡಿಸಿದ ಮಗು ಭರತ್ ಭೂಷಣ್ ಸಾವನ್ನ ಈ ರೀತಿ ನೋಡುವಂತಾಗಿದೆ. ಈ ರೀತಿಯ ಸಾವು ಯಾರಿಗೂ ಬರಬಾರದು ಅಂತ ಬಿಕ್ಕಿ ಅತ್ರು. ಸಹೋದರಿ ಪಲ್ಲವಿ ಕೂಡ ಕಾಶ್ಮೀರಕ್ಕೆ ಹೋಗುವಾಗ ವಿಶ್ ಮಾಡಿ ಕಳಿಸಿದ್ದೆ. ಈಗ ಅವರನ್ನ ನೋಡೋಕೆ ಭಯ ಆಗ್ತಿದೆ. ಯಾರಿಗೂ ಈ ರೀತಿಯ ಅನ್ಯಾಯ ಆಗಬಾರದು ಎಂದು ಕಣ್ಣೀರು ಹಾಕಿದ್ರು. ಅವನ್ನ ಎತ್ಕೊಂಡು ಓಡಾಡಿದ್ದೀವಿ. ಅವ್ರು ಎತ್ಕೊಂಡು ಓಡಾಡಿರೋದು ನಮ್ಮ ಕಣ್ಣು ಮುಂದೆ ಹಿಂಗಾಗಿದೆ. ತುಂಬ ಒಳ್ಳೆ ಹುಡುಗ, ಮತ್ತು ಯಾರಿಗೆ ನೋವು ಕೊಟ್ಟವನಲ್ಲ ಅವನು. ತಂದೆ ಪೇರೆಂಟ್ಸ್ ಜೊತೆ ತುಂಬ ಚೆನ್ನಾಗಿದ್ದ. ಅಣ್ಣ ತಮ್ಮಂದರು ಲವಕುಶರ ಥರ ಇದ್ದರು. ಯಾವುದೇ ಕಾರಣಕ್ಕೂ ಯಾರಿಗೂ ನೋವು ಕೊಟ್ಟಾರಲ್ಲ. ಆ ನೋವು ಕೊಟ್ಟವ್ರು ಯಾವುದೇ ಕಾರಣಕ್ಕೂ ಅವ್ರು ಯಾರಿಗೂ ನೋವು ಕೊಟ್ಟಿಲ್ಲ. ಅಂಥವ್ರಿಗೆ ನೋವು ಕೊಟ್ಟಿದ್ದಾರೆ ಅಂದರೆ ದೇವ್ರು ನೋಡ್ಕೋಬೇಕಷ್ಟೆ. ಸೊ ಎಲ್ಲ ಸರಿಯಾಗಿದ್ದರೆ ನೆನ್ನೆ ಈವ್ನಿಂಗಿಗೆ ಸೇಫಾಗಿ ಬರಬೇಕಿತ್ತು. ಈ ದುರ್ಘಟನೆ ನಡೆದಿದೆ, ಇದು ಆಗಬಾರ್ದಿತ್ತು. ಫ್ಯಾಮ್ಲಿಗೆ ಇಷ್ಟು ನೋವು ಎಂಥವರು ಕೊಡಬಾರ್ದು, ಬಟ್ ಅವ್ರು ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀರಿ, ಮಗನ ರಿಸಲ್ಟ್ ಬಂದಿದೆ, ಖುಷಿಯಾಗಿದ್ದರು. ಅವ್ರು ಆ್ಯಕ್ಚುಲಿ ಅವಳು ಮ್ಯಾಮ್ಕೋಸಲ್ಲಿ ವರ್ಕ್ ಮಾಡ್ತಾರೆ, ಪಲ್ಲವಿ. ಅವ್ರು ತುಂಬ ಬ್ಯುಸಿ ಇರ್ತಾರೆ, ಎಲ್ಲೂ ಹೋಗೇ ಇರಲಿಲ್ಲ ಅವ್ರ ಟೂರೆಲ್ಲ. ಅಂದರೆ 1 day ಟೂರು ಹಾಗೆಲ್ಲ ಹೋಗಿ ಬರ್ತಾಯಿದ್ರು. ಈ ಸರಿನೇ ಲಾಂಗ್ ಟ್ರಿಪ್ ಹೋಗಿರೋದು, ಇದೇ ಫಸ್ಟ್ ಹೋಗಿರೋದು, ಇದೇ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು. ರಾಜಸ್ಥಾನಕ್ಕೆ ಹೋಗೋಣ ಅಂತ ಒಂದು ಮನಸ್ಸಿತ್ತು. ಆಮೇಲೆ ಕಾಶ್ಮೀರಕ್ಕೆ ಯಾರೋ ಫ್ರೆಂಡು ಹೇಳಿದ್ರು ಚೆನ್ನಾಗಿದೆ ಅಂತ, ಕಾಶ್ಮೀರಕ್ಕೆ ಹೋಗೋಣ ಅಂತ. ಅವ್ರ ಅಮ್ಮ ಎಲ್ಲ ಹೇಳಿದ್ರಂತೆ ಹೋಗೋದು ಬೇಡ, ಅಲ್ಲಿ ಚೆನ್ನಾಗಿಲ್ಲ, ಇಲ್ಲ ಈಗ ಸಿಚುವೇಶನ್ ಎಲ್ಲ ಚೇಂಜ್ ಆಗಿದೆ, ಹೋಗ್ಬೋದು ಅಂತ ಹೊರಟಿದ್ರು ಸರ್. ಮಾತಾಡಿದ್ರ ಮೇಡಮ್ ಈ ಥರದೊಂದು ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಕಸಿನ್ ಸಿಸ್ಟರ್? ಮಾತಾಡಿಲ್ಲ ಸರ್, ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಭರತ್ ಭೂಷಣ್ ನಿವಾಸಕ್ಕೆ ಗಣ್ಯರ ಭೇಟಿ. ಅಂತಿಮ ದರ್ಶನ ಪಡೆದ ಸಿಎಂ, ಗವರ್ನರ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದ ಬೆಂಗಳೂರಿನ ಮತ್ತೀಕೆರೆ ನಿವಾಸಿ ಭರತ್ ಭೂಷಣ್ ಮೃತದೇಹವನ್ನ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಬೆಂಗಳೂರು ಡಿಸಿ ಜಗದೀಶ್, ರಾಮಲಿಂಗಾರೆಡ್ಡಿ, ವಿ ಸೋಮಣ್ಣ, ಸಿಟಿ ರವಿ, ಮುನಿರತ್ನ ಸೇರಿದಂತೆ ಹಲವು ಗಣ್ಯರು ಭರತ್ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದುಕೊಂಡ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಕುಟುಂಬಸ್ಥರು ಸಿಎಂ ಎದುರು ಬಿಕ್ಕಿ ಅತ್ರು. ಮಗುವಿನ
ಮುಖ ನೋಡಿ ಸಿಎಂ ಸಹ ಭಾವುಕರಾದ್ರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಉಗ್ರರ ಕೃತ್ಯವನ್ನ ಖಂಡಿಸಿದ್ರು. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೇವೆ, ಉಗ್ರರನ್ನ ಮಟ್ಟ ಹಾಕುವ ಕೆಲಸ ಮಾಡಬೇಕು ಅಂದ್ರು. ವಿ ಸೋಮಣ್ಣ, ಸಿಟಿ ರವಿ ಘಟನೆಯನ್ನ ಖಂಡಿಸಿದ್ರು. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಉಗ್ರರ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಇರಬಾರ್ದು. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೀವಿ. ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಸಂಪೂರ್ಣ ಬೆಂಬಲ ಇದೆ. पहलगांव की आतंकी घटना घोर निंदनीय है। मैं इसकी घोर निंदा करता हूं और इस घटना में मारे गए समस्त लोगों के प्रति अपनी श्रद्धांजलि अर्पित करता हूं और पीड़ित परिवारों को भगवान इस आघात को सहन करने की शक्ति प्रदान करें, ऐसी ईश्वर से प्रार्थना करता हूं। सारा देश इस घटना के कारण गुस्से में है, उद्वेलित है। भारत सरकार ने भी इस घटना को गंभीरता से लिया है, कुछ ठोस कदम उठाए हैं। मैं विश्वास करता हूं कि भारत सरकार इस घटना का बदला लेगी। ಆಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ. ಇನ್ನು ಚಿಕ್ಕ ವಯಸ್ಸು, ಕೇವಲ 41 ವಯಸ್ಸು, ಮತ್ತು ಅವರ ಮನೆಯವರು ಮತ್ತು ಅವರ ಮಗ ಅವರ ಎದುರಲ್ಲೇ ಈ ಥರದ ಘಟನೆ ನಡೆದಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ. ಮತ್ತು ನಾವೆಲ್ಲ ಕೂಡ ಅವರ ಕುಟುಂಬದ ಜೊತೆ ಇದ್ದೀವಿ ಅಂತೇಳಿ ಮತ್ತು ಈ ಥರದ ಘಟನೆಗಳು ಮರುಕಳಿಸ್ಬಾರ್ದು. ಇದಕ್ಕೆ ಕೇಂದ್ರ ಸರ್ಕಾರ ಕ್ರಮ ತಗೋಬೇಕು. ಅಂತಿಮ ದರ್ಶನ ನಾವು ಮಾಡಿದ್ವಿ. ಆ ದುಃಖ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಇನ್ನೆಷ್ಟು ಜನ ಬಲಿಯಾಗಬೇಕು? ತಾವು ನೆಮ್ಮದಿಯಾಗಿರಲ್ಲ, ಉಳಿದವ್ರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭರತ್ ಭೂಷಣ್ ಹತ್ಯೆ ಹಿನ್ನೆಲೆ ಭರತ್ ಭೂಷಣ್ ವಾಕ್ ಮಾಡ್ತಿದ್ದ ಉದ್ಯಾನವನಕ್ಕೆ ಭರತ್ ಭೂಷಣ್ ಹೆಸರು ನಾಮಕರಣ ಮಾಡಲು ನಿರ್ಧಾರ ಮಾಡಲಾಗಿದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ವಾರ್ಡ್ ನಂಬರ್ 17ರಲ್ಲಿರುವ ಈ ಪಾರ್ಕ್ನ ಒಳಗಿನ ಸಭಾಂಗಣದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಭರತ್ ಸಕ್ರಿಯರಾಗಿ ಪಾಲ್ಗೊಳ್ತಿದ್ರಂತೆ. ಈ ಹಿನ್ನೆಲೆಯಲ್ಲಿ ಪಾರ್ಕ್ಗೆ ಭರತ್ ಭೂಷಣ್ ಪಾರ್ಕ್ ಎಂದು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ. ಭರತ್ ಭೂಷಣ್ ಅವರ ಹೆಸರಿನಲ್ಲಿ ಈ ಪಾರ್ಕ್ಗೆ ಅವ್ರನ್ನ ಹೆಸರಿಡಬೇಕು ಅಂತ ನೆನ್ನೆ ಮನವಿ ಮಾಡಿದ್ರು. ಒಂದೇ ಮಾತು ಹೇಳಿದೆ, ಭರತ್ ಅವ್ರ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆಯೋ ನನಗೂ ಅಷ್ಟೇ ಅಭಿಮಾನ ಇದೆ. ಯಾಕಂದರೆ ನಾನು ಬಂದಾಗೆಲ್ಲ ನನ್ನ ಜೊತೆಯಲ್ಲೇ ಇರ್ತಾಯಿದ್ದೆ. ನಾನು ಯಾವಾಗ ಬಂದರೂ ಸರಿ ನನ್ನ ಜೊತೆಯಲ್ಲೇ ಇರ್ತಾಯಿದ್ದೆ. ಹಾಗಾಗಿ ಭರತ್ ಭೂಷಣ್ ಅವರ ಹೆಸರನ್ನ ಈ ಸುಂದರ ನಗರದ ಉದ್ಯಾನವನಕ್ಕೆ ಇಡೋದಕ್ಕೆ ನಾನು ಒಪ್ಪಿದ್ದೇನೆ. ಅನುಮತಿ ಕೊಡಿ ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಮಾಡಿಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ. ಭರತ್ ಭೂಷಣ್ ನಿವಾಸದಲ್ಲಿ ಅಂತಿಮ ದರ್ಶನದ ಬಳಿಕ ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಭೂಷಣ್ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ವೇಳೆ ಭರತ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಟ್ನಲ್ಲಿ ಕುಟುಂಬದ ಜೊತೆ ಸುತ್ತಾಡಿ ಬರೋಣ ಅಂತ ಕಾಶ್ಮೀರಕ್ಕೆ ಹೋಗಿದ್ದ ಭರತ್ ಭೂಷಣ್ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದು ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.